ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಶಿವ ಶಿವ ಇದೇನಪ್ಪ ಮನೇಲಿ? ಯಾರು ನೀವು? ಗೊತ್ತಾಗ್ಲಿಲ್ಲ. ಶಿವ ಇಲ್ವೇನಮ್ಮ? ಓ ನಿಂಗಣ ಸಂದ್ರಾಗಿದ್ದೀರಾ? ಶಿವು, ನನ್ನ ನೆನಪು ಇನ್ನೂ ಇದೆಯಾ ನಿಂಗೆ? ಏನಣ್ಣ ಹಿಂಗಂದಿರಾ? ನಮ್ ಬ್ರೋಕರ್ ಶಾಮಣ್ಣನ್ ಜೊತೆ ಏಟನ್ ಕಿತ್ತ ಸಿಕ್ಕಿಲ್ಲ ನಾನು. ಬನ್ನಿ ಕೂತ್ಕೊಳ್ಳಿ. ಅದು ಅಲ್ದೆ ನಮ್ಮ ಅಂಗಡಿಗೆ ನೀವ್ ಏಟನ್ ಕಿತ್ತ ಬಂದಿಲ್ಲ. ಅದೇ ಋಣ ಇವತ್ತು ಇಲ್ಲಿ ಕಕ್ಕ ಬಂದಿರೋದು. ಏನಣ್ಣ ಅಂತ ಋಣ? ಅಲ್ಲ, ನಿಮ್ಮ ಅಂಗಡಿ ಹತ್ರ ಬಂದಾಗೆಲ್ಲ ಜ್ಯೂಸು, ಹಣ್ಣು, ಸ್ವೀಟು ಅಂತ ಏನೇನೆಲ್ಲ ಕೊಡಿಸ್ತಾ ಇದ್ದೆ ಶಿವಣ್ಣ. ಅದನ್ನೆಲ್ಲ ಯಾರನ್ನ ಲೆಕ್ಕ ಇಟ್ಟಾರ? ನೀನ್ ಒಳ್ಳೆ ರಾಣಿ, ಕಾಫಿ ಮಾಡ್ಕೊಂಡ್ ತಕ ಬರೋ. ಸರಿ. ಮತ್ತೆ ಏನ್ ವಿಷಯ? ಅದೇನಪ್ಪ ನಮ್ ಕೆಲ್ಸ, ಸಂಬಂಧ ಕುದುರ್ಸೋದು. ಶಾಮಣ್ಣ ಊರ್ಗೋಗಿ ಸೆಟ್ಲ್ ಆದ್ಮೇಲೆ ಅವ್ರ ಕೆಲ್ಸನ ನಾನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಹೆಣ್ಣಿರೋರ್ ಮನೆಗೆ ಗಂಡು, ಗಂಡಿರೋರ್ ಮನೆಗೆ ಹೆಣ್ಣು ತೋರ್ಸದ ನನ್ನ ಕೈಲಾದ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ರತ್ನಾಕ, ನಿನ್ ಮದ್ವೆಗೆ ಅನ್ಸುತ್ತೆ ಸೆಟಪ್, ಹೊಡೆದಲ್ಲ ಲಾಟ್ರಿ. ಸುಮ್ಮನೆ ಇರತ್ತರ್ಲೆ ಇರಿ, ಕೇಳ್ತೀನಿ. ನೀನೇನಾದ್ರೂ ಕಣ್ಣೊಡೋದಕ್ಕೆ ಹೇಳಿದ್ದ? ಇಲ್ಲ ಪರೋ, ಆದ್ರೆ ಮನ್ಸಲ್ಲಿ ಅನ್ಕೊಂಡಿದ್ದೇನ ನಿಜ, ಆದ್ರೆ ಬಾಯ್ ಬಿಟ್ಟು ಯಾರಿಗೂ ಹೇಳಿರ್ಲಿಲ್ಲ. ಅದಕ್ಕೆ ದೈವ್ಯಚ್ಚೆ ಅನ್ನೋದು. ಅದಕ್ಕೆ ನೋಡು ನಾನೇ ಬಂದ್ಬಿಟ್ಟೆ. ಕೆಲವಷ್ಟು ಗಂಡುಗಳು ಇದ್ದು ಎಲ್ಲ ವಿದ್ಯಾವಂತರು, ಸಿರಿವಂತರು, ಆಚಾರವಂತರು. ಆದ್ರೆ ಅವ್ರಿಗೆ ಸಂಸ್ಕಾರ ಇರೋ ಹೆಣ್ಮಕ್ಳೇ ಬೇಕಂತೆ. ಈ ಮಾರಿಗುಡಿಲಿ ಸಂಸ್ಕಾರ ಇರೋ ಹೆಣ್ಮಕ್ಳು ಸಿಗ್ತವೆ ಅಂದ್ರೆ ಹಾಲು ಕುಡಿಯೋ ಮಗುನು ನಿಮ್ಮನ್ನ ತೋರಿಸುತ್ತೆ. ಅದಕ್ಕೆ ಸೀದಾ ನಿಮ್ಮ ಮನೆ ಬಂದ್ಬಿಟ್ಟೆ. ಒಳ್ಳೇದಾಯ್ತಣ್ಣ. ಮನ್ಸಲ್ಲಿರೋ ಮಾತು ಹೇಳ್ತೇನೆ ಹೊರಗ್ ಬಂದೈತೆ ಅನ್ಬೇಕೆ ಅದು ದೈವ ಇಚ್ಛೆನೆ ಇರ್ತೈತಿ. ಆ ಮಾತನ್ನ ಈ ಫೋಟೋ ನೋಡ್ಕೊಂಡು ಹೇಳಪ್ಪ. ತಗೋ. ಮಾವ, ಇದಕ್ಕೆ ರತ್ನನೇ ಇಂಪಾರ್ಟೆಂಟ್. ಅವಳು ನೋಡ್ಲಿಕ್ಕೆ ಕೊಡು. ರತ್ನವ ಇದ ತಕ. ರಾಣಿ, ಇಲ್ಲಿ ನೋಡು. ಅಕ್ಕ, ಇವ್ರು ಅವ್ರೇ ಅಲ್ವಾ? ಯಾರವ? ಈ ಹುಡುಗನ ನಮ್ಮ ರತ್ನಿಗಿನ್ನ ಚಿಕ್ಕ ವಯಸ್ಸು, ಆದ್ರೆ ನಮ್ಮ ರಾಣಿಗೆ ಜೋಡಿ ಆಗ್ತದೆ. ಕಿರಣ ತೋರ್ಸಿ. ಮಾಸ್ತಿ ಕೊಪ್ಲು ಊರ್ದೊರೆ, ಒಬ್ನೇ ಮಗ ಮನು ಅಂತ. ಬರೀ ಮನು ಅಲ್ಲಪ್ಪ, ಡಾಕ್ಟ್ರು ಮನುಗೌಡ ಅಂತ. ಇಂಗ್ಲೆಂಡ್ ನಲ್ಲಿ ದೊಡ್ಡ ಓದುವನ್ನೆಲ್ಲ ಓದ್ಯವನಂತೆ. ಆಮೇಲೆ ಫಾರಿನ್ ನಲ್ಲಿ ಆಫೀಸ್ ಇದೆಯಂತೆ. ಅವನ್ಗೆ ಶ್ರೀಮಂತಿಕೆ, ಆಡಂಬರ, ಹದ್ದೂರಿಗಿಂತ ಬಡವ್ರ ಮನೆ ಹೆಣ್ಮಕ್ಳೇ ಬೇಕಂತೆ. ನಾನು ಹಿಂಗೆ ಅಂತೀನಿ ಅಂತ ತಿಳ್ಕೊಬೇಡಿ. ನನ್ನ ತಂಗಿನ ಅವತ್ತಿನ ದುಡಿಮೆ ಅವತ್ತೇ ಮಾಡ್ಕೊಂಡು ದುಡಿಯೋ ಕೂಲಿ ಮಾಡೋರು ಬೇಕಾದ್ರೆ ಕೊಟ್ಬಿಡ್ತೀನಿ. ಆ ನಾಗೇಗೌಡ, ಸೋಮೇಗೌಡ ಇರುವಂತ ಕಟ್ಟಡ ಮನೆಗಂತೂ ಕಳ್ಸ್ಕೊಡಕ್ಕಿಲ್ಲ.